ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ಪ್ರಾಧಿಕಾರಗಳು ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬೇಕು, 12,000 ಕ್ಯೂಸೆಕ್ಕನ್ನು ಬಿಡಬೇಕು ಅನ್ನುವಂಥ ಆದೇಶವನ್ನು ಮಾಡಿತ್ತು. ಹೀಗಾಗಿ ಮಂಡ್ಯದಲ್ಲಿ ರೈತರು ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಇದಾದ ಬಳಿಕ ಸರ್ಕಾರ ಕೂಡ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿರಲಿಲ್ಲ. ಅಂದರೆ ತಮಿಳುನಾಡಿಗೆ ನೀರನ್ನು ಹರಿಸ್ತೇವೆ ಅಥವಾ ಹರಿಸೋದಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ. ಆದರೆ ಮೊನ್ನೆಯಿಂದ ಕಾವೇರಿ ನದಿ ತುಂಬಿ ಹರಿತಾ ಇದೆ. ಇದು ಎಲ್ಲೋ ಒಂದು ಕಡೆ ಸ್ಥಳೀಯ ರೈತರಲ್ಲಿ ಅನುಮಾನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅಂದರೆ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ಸ್ಥಳೀಯ ರೈತರಲ್ಲಿ ಮೂಡಿರುವಂಥದ್ದು. ಈ ವಿಚಾರವಾಗಿ ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೌದು ಸ್ನೇಹಿತರೆ, ಸ್ಥಳೀಯ ರೈತರು ಅಂತಂದರೆ ಮಂಡ್ಯದ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರೇನಿದ್ದಾರೆ ಇವರಿಗೆ ಸಾಕಷ್ಟು ಅನುಮಾನ ಕಾಡ್ತಾ ಇದೆ. ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇದೆಯಾ ಅನ್ನುವಂಥ ಅನುಮಾನ ಅವರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅಂತಂದರೆ ಕಾವೇರಿ ನದಿ ಮೊದಲಿಗಿಂತ ಈಗ ಹೆಚ್ಚಿನ ಮಟ್ಟದಲ್ಲಿ ಹರಿತಾ ಇದೆ. ಹೀಗಾಗಿ ಇಲ್ಲಿನ ರೈತರಿಗೆ ಒಂದು ರೀತಿ ಆತಂಕ ಶುರುವಾಗ್ಬಿಟ್ಟಿದೆ. ಕಾವೇರಿ ನೀರನ್ನು ಅಂದರೆ KRS ಜಲಾಶಯದಿಂದ ಕಾವೇರಿಗೆ ನೀರನ್ನು ಹರಿಸಲಾಗ್ತಾ ಇದೆ ನದಿಗೆ. ಇದು ತಮಿಳುನಾಡಿಗೆ ಹೋಗ್ತಾ ಇದೆ. ಮುಂದೆ ನಮ್ಮ ಕಥೆ ಏನಪ್ಪ ಅನ್ನುವಂಥ ಆತಂಕದಲ್ಲಿ ಇಲ್ಲಿನ ರೈತರು ಇರ್ತಕ್ಕಂಥದ್ದು. ಆದರೆ ಮತ್ತೊಂದು ಕಡೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ KRS ಜಲಾಶಯದಿಂದ ತಮಿಳುನಾಡಿಗೆ ನೀರನ್ನು ಹರಿಸ್ತಾ ಇಲ್ಲ, ಇದೆಲ್ಲ ಸುಳ್ಳು ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಹಾಗಿದ್ರೆ ಕಾವೇರಿ ನದಿ ಇಷ್ಟು ನೀರು ಹರಿಯೋದಕ್ಕೆ ಕಾರಣ ಏನು, ಹೇಗೆ ಹರಿತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಇಲ್ಲಿನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಸುಮಾರು 1,000 ಕ್ಯೂಸೆಕ್ ಅಥವಾ 600 ಕ್ಯೂಸೆಕ್ ಹೀಗೆ ನದಿಗೆ ನೀರನ್ನು, ಅಂದರೆ ಲೀಕೇಜ್ ವಾಟರ್ ನದಿಗೆ ಹರಿತಾ ಇತ್ತು. ಆಗ ಹರಿದ್ರೂ ಕೂಡ ನದಿ ತುಂಬಿ ಹರಿಯೋದಿಲ್ಲ. ಇದರ ಜೊತೆಗೆ ಸುಮಾರು 5,000ದಷ್ಟು ಏನು ಕ್ಯೂಸೆಕ್ ನೀರನ್ನು ನದಿಗೆ ಹರಿಸಿದ್ರೆ ಅದು ಒಂದು ಮಟ್ಟಿಗೆ ನದಿ, ಅಂದರೆ ನದಿನಲ್ಲಿರ್ತಕ್ಕಂಥ ನೀರು ಫ್ಲೋ ಆಗ್ತಕ್ಕಂಥದ್ದು. ಇಲ್ಲ ಅಂತಂದರೆ ಅದಕ್ಕಿಂತ ಕಡಿಮೆ ನೀರನ್ನು ಏನಾದರೂ ಕಾವೇರಿ ನದಿಗೆ ಬಿಟ್ಟರೆ ಆ ನೀರು ಫ್ಲೋ ಆಗೋದಿಲ್ಲ. ಆದರೆ ಸದ್ಯದ ಮಟ್ಟಿಗೆ ನೋಡಿದೆ ಆದರೆ ಕಾವೇರಿ ನದಿನಲ್ಲಿ ನೀರು ಫ್ಲೋ ಆಗ್ತಾ ಇದೆ. ಸತ್ತಿಗಾಲ ಸೇತುವೆ ಬಳಿ ಕೂಡ ಒಂದಷ್ಟು ರೈತರು ಹೋಗಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನೀರು ಹರಿತಾ ಇದೆ, ಇಲ್ಲಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಲಾಗ್ತಾ ಇದೆ ಅನ್ನುವಂಥ ವಾದವನ್ನು ರೈತರು ಮಾಡ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಜನಪ್ರತಿನಿಧಿಗಳು ಹೇಳ್ತಾ ಇರುವಂಥದ್ದು, ಅಂದರೆ ಜಿಲ್ಲಾ ಸಚಿವರಾಗಿರ್ತಕ್ಕಂಥ ಎನ್ ಚಲುವರಾಯಸ್ವಾಮಿಯವರು ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇಲ್ಲ, ಇದೆಲ್ಲ ಸುಳ್ಳು ಮಾಹಿತಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಮತ್ತೊಂದು ಕಡೆ ಸ್ಥಳೀಯ ಶಾಸಕರು, ಅಂದರೆ ಶ್ರೀರಂಗಪಟ್ಟಣದ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಟ್ಟಿಲ್ಲ, ಇದೆಲ್ಲ ಸುಳ್ಳು ಅನ್ನುವಂಥ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದ್ದಾವೆ ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ನನಗೆ ನೀರಾವರಿ ಬಗ್ಗೆ ಎಲ್ಲರಿಗೂ ನಾನು ಪ್ರಭುತ್ವ ಸ್ಥಾಪನೆ ಮಾಡಿದವರು, ನನಗೆ ನೀರು ಎಷ್ಟು ಹೋಗ್ತಾ ಇದೆ ಅಂತ ನಾನು ಸೆಕೆಂಡ್ ಮಾಹಿತಿ ಪಡೆಯೋನು. ಕೆಳೆಯ ನಾವು ನೀರು ಕೊಡಬೇಕು ಅಂತಂದರೆ ನೀರು 5,000ಕ್ಕಿಂತ ಹೆಚ್ಚು ನೀರು ನಾವು ಕೊಡಲೇಬೇಕು. ನದಿಗೆ ನಾವು 5,000ಕ್ಕಿಂತ ಹೆಚ್ಚು ನದಿ ಬಿಟ್ಟಾಗ ಮಾತ್ರ ನೀರು ಮುಂದಕ್ಕೆ ಹೋಗಿ ಸಾಧ್ಯ. ನಮ್ಮಲ್ಲಿ ಈ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ನಾಲೆಗಳು, ಅಣೆಕಟ್ಟು ನಾಲೆಗಳು ಎಷ್ಟು ಬರ್ತದೆ, ವಿರ್ಜಾ, CDS, RBLL, ದೇವರಾಯ, LBLL, ಅಲ್ಲಿಂದ ನಮ್ಮ ರಾಜಪರಮೇಶ್ವರಿ, ರಾಮಸ್ವಾಮಿ, ಮತ್ತು ಇಲ್ಲಿ ಸಣ್ಣ ಪುಟ್ಟ ಬಂಗಾರ ದೊಡ್ಡಿ, ಎಷ್ಟು ಅಣೆಕಟ್ಟು ಬರ್ತವೆ ನಮಗೆ ಕೆಳಗಡೆ, ಇಲ್ಲಿಂದ ಕೆಳಗಡೆ ಬರ್ತಕ್ಕಂಥದ್ದಕ್ಕೆ. ಆಮೇಲೆ ಎಕ್ಸ್ಟೆನ್ಷನ್ನು, ಈಗ ಬನ್ನೂರು ಟ್ಯಾಂಕಿಂದ ಎಕ್ಸ್ಟೆನ್ಷನ್ನು, ವರ್ಣಾಗ ನೀರು ಕೊಟ್ಟಿದ್ದೀವಿ. ಯಾರು ಕೊಟ್ಟಿದ್ದೀವಿ? ಸತ್ಯವಲ್ಲ, ನಮ್ಮ ಅಪ್ರಾಣಿಗೂ ಯಾರು, ನಮ್ಮ ಸರ್ಕಾರ ನಮ್ಮ ಅಪ್ರಾಣಿಗೂ ನಾವು ಕೊಟ್ಟಿಲ್ಲ. ನೀರು ಎಲ್ಲಿ ರಿಯಲೈಸ್ ಆಯ್ತಾ ಇದೆ ಅಂದರೆ ನಾವೇನು ನೀರು ಕೊಟ್ಟಿದ್ದೀವಿ, 1 ತಿಂಗಳಿಂದ ನಾವು ನೀರು ಕೊಟ್ಟಿದ್ದೀವಿ ಕುಡಿಯೋಕ್ಕೆ ಅಂತೇಳಿ. ಕುಡಿಯೋ ನೀರು ಕೊಡಲೇಬೇಕು ಅಂತ ಒತ್ತಾಯ ಮಾಡಿ ನಾವು ನಮ್ಮೆಲ್ಲ ಶಾಸಕರು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ. ಆವಾಗ ಯಾರು ಕೇಳಲೇ ಇಲ್ಲ. ರೈತರು ಅಪ್ರಿಷಿಯೇಷನ್ ಮಾಡೋದು ಬೇಡಪ್ಪ, ಕೊಟ್ಟರು ಅಂತ ಹೇಳ್ಬೇಕಲ್ಲ, ಅದು ಮಾಡಲಿಲ್ಲ. ಆದರೆ ಸ್ಥಳೀಯ ರೈತರು ಅಂತಂದರೆ ಕಾವೇರಿ ನದಿಯ ಆಸುಪಾಸಿನಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇರ್ತಕ್ಕಂಥದ್ದು, ಸಾಧಾರಣವಾಗಿ ನದಿಗೆ ನೀರನ್ನು ಹರಿಸಲಿಲ್ಲ ಅಂದಾಗ ಎಷ್ಟು ಮಟ್ಟ ಇರುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ.
ಅದೇ ಕಾವೇರಿ ನದಿಗೆ ನೀರನ್ನು ಹರಿಸಿದ್ರೆ ಜಲಾಶಯದಿಂದ ಎಷ್ಟರ ಮಟ್ಟಿಗೆ ಹರಿಯುತ್ತೆ, ಎಷ್ಟರ ಮಟ್ಟಿಗೆ ತುಂಬುತ್ತೆ ಅನ್ನುವಂಥ ವಿಚಾರ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಸರ್ಕಾರ ಇಲ್ಲಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮಗೆ ಕಣ್ಣಾಮುಚ್ಚಾಲೆ ಆಟವನ್ನು ಆಡ್ತಾ ನಮ್ಮ ಜೊತೆ ಆಟ ಆಡ್ತಾ ಇದೆ ಸರ್ಕಾರ ಅನ್ನುವಂಥ ಮಾತನ್ನು ಸ್ಥಳೀಯ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಅದೇನೇ ಆಗಲಿ, ಸರ್ಕಾರ ಸತ್ಯಾಸತ್ಯತೆಯನ್ನು ರೈತರ ಮುಂದೆ ಇಡಬೇಕಾಗುತ್ತೆ. ಯಾಕಂದರೆ ರೈತರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ, ಅನುಮಾನದಲ್ಲಿದ್ದಾರೆ. ಒಂದಷ್ಟು ಹೋರಾಟಗಳನ್ನು ಮಾಡಿದರು. ಈಗ ಆ ಹೋರಾಟಗಳು ತಣ್ಣಗಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸರ್ಕಾರ ನಿಜಕ್ಕೂ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸ್ತಿದೆಯಾ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.